ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಂತೂ ವಿಂಟರ್ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಆ್ಯಕ್ಚುಲಿ ವೆದರ್ ಬಂದು 6-5ವರೆಗೂ ಡ್ರಾಪ್ ಔಟ್ ಆಗ್ತಾಯಿದೆ, ತುಂಬಾ ಚಳಿ ಸ್ಟಾರ್ಟ್ ಆಗ್ತಾಯಿದೆ. ಬಟ್ ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಕೇಳಿದ್ರೆ, ನಾನಿಲ್ಲಿ ಕಾಂತಾರ ಮೂವಿ ನೋಡೋದಕ್ಕೆ ಹೋಗ್ತಿದ್ದೀನಿ. ನಮ್ಮ ಕನ್ನಡ ಮೂವಿನ ಹೊರದೇಶದಲ್ಲಿ ಇಟ್ಕೊಂಡು ಕೂಡ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ಲೆಟ್ಸ್ ಎಂಜಾಯ್. ಆ್ಯಕ್ಚುಲಿ ನಾನು ನಮ್ಮ ಮನೆಯಿಂದ ಸಿಟಿ ಸೆಂಟರ್ಗೆ ಹೋಗಬೇಕು ಅಂತಂದರೆ ಸಬ್ವೆ ತಗೋಬೇಕು. ಬನ್ನಿ, ನಾನು ಇವಾಗ ಸಬ್ವೆಲಿ ಟ್ರಾವೆಲ್ ಮಾಡ್ತೀನಿ, ನನಗೆ ನಿಮ್ಮನ್ನು ಕರ್ಕೊಂಡು. ಆ್ಯಕ್ಚುಲಿ ಸಬ್ವೆ ಅಂದರೆ ಏನಪ್ಪ ಅಂತಂದರೆ ಅದು ಅಂಡರ್ ಗ್ರೌಂಡಲ್ಲಿ, ಇಟ್ಸ್ ಲೈಕ್ ಕೈಂಡ್ ಆಫ್ ಟ್ರೈನ್, ಬಟ್ ಆದರೆ ಅದು ಅಂಡರ್ ಗ್ರೌಂಡಲ್ಲಿ ಹೋಗುತ್ತೆ. ಸೊ ನಾವು ಫಸ್ಟ್ ಟಿಕೆಟ್ನ ಟ್ಯಾಪ್ ಮಾಡಿಬಿಟ್ಟು ಸೇಮ್ ಮೆಟ್ರೋ ಥರನೇ ವಿ ಹ್ಯಾವ್ ಟು ಗೋ ಡೌನ್. ಅಲ್ಲಿ 2 ಸರ್ಕಲ್ ಇರುತ್ತೆ, ಇನ್ನರ್ ಆ್ಯಂಡ್ ಔಟರ್ ಸರ್ಕಲ್ ಅಂತ. ನಮ್ಮದು ಡೆಸ್ಟಿನೇಷನ್ ಯಾವ ಸರ್ಕಲಲ್ಲಿ ಇದೆ ಅಂತ ನಾವು ನೋಡಿಕೊಂಡು ಕರೆಕ್ಟಾಗಿ ಆ ಕಡೆ ನಿಂತ್ಕೋಬೇಕಾಗುತ್ತೆ. ಕೆಲವೊಂದೊಂದು ಸ್ಟೇಷನಲ್ಲಂತೂ ಅದು ಸಪ್ರೇಟಾಗೇ ಇರುತ್ತೆ, ಇನ್ನರೇ ಬೇರೆ ಕಡೆ, ಔಟರೇ ಬೇರೆ ಕಡೆ. ಬಟ್ ನಮ್ಮನೆ ಹತ್ರ ಇಟ್ ಈಸ್ ಆನ್ ದ ಸೇಮ್ ಲೇನ್, ಅಂದರೆ ಇನ್ನರ್ ಬೇರೆ ಕಡೆ, ಐ ಮೀನ್ ಒಂದೇ ಲೇನಲ್ಲಿ ಆ ಕಡೆ ಈ ಕಡೆ ಬರುತ್ತೆ. ಕೆಲವೊಂದೊಂದು ಸ್ಟೇಷನಲ್ಲಿ ಅದೇ ಬೇರೆ ಕಡೆ ಇದೇ ಬೇರೆ ಕಡೆ ಇರುತ್ತೆ. ಆ್ಯಕ್ಚುಲಿ ನಾವು ಒಂದು ಮೂವಿ ನೋಡೋಕೆ ಹೋಗಿದ್ದು ಸೆಂಟ್ ಎನಾಕ್ ಅಂತ, ವಿಚ್ ಇಸ್ ಇನ್ ದ ಸಿಟಿ ಸೆಂಟರ್ ಆಫ್ ದ ಗ್ಲಾಸ್ಗೋ. ಸೊ ಅಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಕಾಂತಾರ ಹಾಕಿದ್ರು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ವಿಷಯ ಏನು ಗೊತ್ತಾ, ನಾವು ಯಾವಾಗಲೂ ಮೂವಿ ನೋಡೋಕೆ ಹೋಗ್ತಾ ಇದ್ದಿದ್ದು ಬಂದು ಸಿನಿವರ್ಡ್ ಗ್ಲಾಸ್ಗೋ ಸಿಟಿ ಸೆಂಟರ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಈ ಸೆಂಟ್ ಎನಾಕ್ ಮಾಲಲ್ಲಿ VUE ಅಂತ ಇದೆ, ಅಲ್ಲಿ ಕನ್ನಡ ಹಾಕಿದ್ರು. ಸೊ ಫಸ್ಟ್ ಟೈಮ್ ನಾವು ಇದಕ್ಕೆ ಹೋಗ್ತಾ ಇದ್ದಿದ್ದು. ಇಟ್ ವಾಸ್ ವೆರಿ ಕನ್ಫ್ಯೂಸಿಂಗ್, ಎಲ್ಲಿ ಹೋಗಬೇಕು ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲೆಲ್ಲ ನೋಡಿಕೊಂಡು ಸೇಮ್ ನಮ್ಮ ಇಂಡಿಯಾ ಥರನೇ ಎಲ್ಲ ಈ ಥರ ಎಲ್ಲ ನಂದೋಸ್, ವಿಂಗ್ ಸ್ಟಾಪ್, ಸ್ಟಾರ್ಬಕ್ಸ್, ಪ್ರತಿಯೊಂದು KFC, ಮ್ಯಾಕ್ಡೊನಾಲ್ಡ್ಸ್ ಪ್ರತಿಯೊಂದೂ ಇರುತ್ತೆ ಇಲ್ಲೆಲ್ಲ ಫುಡ್ ಕೌಂಟರಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ಹಂಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಹುಡ್ಕೊಂಡು ಫೈನಲಿ ಇಲ್ಲಿ VUE ಅಂದರೆ ದಿಸ್ ಇಸ್ ಅ ಥಿಯೇಟರ್, ಇಲ್ಲಿ ಬಂದ್ವಿ. ಎಕ್ಸೈಟ್ಮೆಂಟ್ ಲೆವೆಲ್ ಅಂತೂ ನಿಜವಾಗ್ಲೂ ಪೀಕಲ್ಲಿತ್ತು ಅಂತಲೇ ಹೇಳ್ಬೋದು. ಫುಲ್ ಎಕ್ಸೈಟೆಡ್, ಅಯ್ಯೋ ಒಂದು ನಿಮಿಷನೂ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಓಡ್ಕೊಂಡೋಗಿ ಕರೆಕ್ಟ್ ಟೈಮಿಗೆ ಒಳಗೆ ಹೋಗಿ ಕುತ್ಕೊಬಿಟ್ಟಿದ್ವಿ. ವಿ ವಾಸ್ ಸೋ ಎಕ್ಸೈಟೆಡ್, ಆ ರೇಂಜಿಗೆ ಎಕ್ಸೈಟ್ಮೆಂಟ್ ಇತ್ತು. ಹಾಯ್ ಗಾಯ್ಸ್, ನಾನು ಇವಾಗ ತಾನೇ ಮೂವಿ ಮುಗಿಸ್ಕೊಬಂದೆ. ಮೂವಿ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ನೀವೇನಾದರೂ ಇಂಡಿಯಾದಲ್ಲಿದ್ದು ಇನ್ನೂ ಈ ಮೂವಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಈ ಮೂವಿ ನೋಡಿ, ಇಲ್ಲಾಂದರೆ ನೀವು ತುಂಬ ಮಿಸ್ ಮಾಡ್ಕೋತೀರಾ. ಥಿಯೇಟರ್ಗೆ ಹೋಗಿ ಆ ಮೂವಿ ನೋಡಿದ್ರೆ ಆ ಫೀಲೇ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ನಾವು ಹಿಂಗೆ ಅಳ್ಳಾಡಿದ ನಿಜವಾಗ್ಲೂ ಹಂಗೆ ಸ್ಟನ್ನಿಂಗಾಗಿ ಕುತ್ಕೊಂಡು ಹಿಂಗೆ ಮೂವಿ ನೋಡಿದ್ದೀವಿ. ಇಟ್ ವಾಸ್ ಸೋ ಗುಡ್. ನನಗಂತೂ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ಥಿಯೇಟ್ರಲ್ಲಿ ಕೂಡ ಬರೀ ಕನ್ನಡದವ್ರು ಅಷ್ಟೇ ಇರಲಿಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸ್ಗೆ ಲೈಕ್ ಮಲಯಾಳಂ, ತಮಿಳ್, ತೆಲುಗು ಎಲ್ಲರೂ ಬಂದಿದ್ರು ಕನ್ನಡದಲ್ಲಿ ಮೂವಿ ನೋಡೋದಕ್ಕೆ. ನಿಜವಾಗ್ಲೂ ಒಂಥರ ಪ್ರೌಡ್ ಫೀಲ್ ಆಯಿತು. ನಮ್ಮ ಕನ್ನಡ ಮೂವಿ ಅಷ್ಟು ಚೆನ್ನಾಗಿದೆ, ಅಷ್ಟು ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಸೂಪರ್ ಆಗಿತ್ತು. ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ, ಅಲ್ಟಿಮೇಟಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಅದಕ್ಕೆ ವರ್ಡ್ಸೇ ಎಲ್ಲ ಡಿಸ್ಕ್ರೈಬ್ ಮಾಡೋದಕ್ಕೆ ಅವ್ರ ಆ್ಯಕ್ಟಿಂಗಿಗೆ. ನಿಜವಾಗ್ಲೂ ಸ್ಯಾಂಡಲ್ವುಡ್ಗೆ ಒಂದು ದೊಡ್ಡ ಥ್ಯಾಂಕ್ ಯು ಒಂಬಾಳೆ ಫಿಲಮ್ಸ್ ಆ್ಯಂಡ್ ರಿಷಬ್ ಶೆಟ್ಟಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಮೂವಿ ಟು ದ ಸ್ಯಾಂಡಲ್ವುಡ್, ಆ್ಯಂಡ್ ಥ್ಯಾಂಕ್ ಯು ಗೈಸ್.